ಎರಡು ಹತ್ಯೆ ಸರ್. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ ಹಾಗೆ ಒಂದೇ ಊರಿನಲ್ಲಿ ನಡೆದಿರೋದು, ಒಂದೇ ಪ್ಯಾಟ್ರನ್ನಲ್ಲಿ ನಡೆದಿರ್ತಕ್ಕಂಥ ಹತ್ಯೆ. ಆದರೆ ವ್ಯತ್ಯಾಸ ಕಾಣಿಸ್ತಾ ಇಲ್ವಾ ನಮ್ಮ ರಾಜಕೀಯ ವ್ಯವಸ್ಥೆ ಸ್ಪಂದಿಸ್ತಾ ಇರುವ ರೀತಿಯಲ್ಲಿ? ಒಂದು ಪ್ರೀತಿ ಮತ್ತು ಪ್ರೇಮ ಖಾಸಗಿ ವಿಚಾರಗಳು. ಆ ಪ್ರೀತಿಯಲ್ಲಿ ಒಬ್ಬ ಭಗ್ನ ಪ್ರೇಮಿ ಅಥವಾ ಒಬ್ಬ ಭಗ್ನ ಪ್ರೇಯಸಿ ಕೂಡ ಮೆನಿ ಟೈಮ್ಸ್ ದೇರ್ ಆರ್ ವಿಮೆನ್ ಹೂ ಆರ್ ಮರ್ಡರ್ಸ್ ಇನ್ ಮೆನಿ ಇನ್ಸ್ಟೆನ್ಸಸ್. ಆದರೆ ಈ ಯಾವುದಕ್ಕೂ ಯಾವುದೇ ಒಂದು ಧರ್ಮದ ಬಣ್ಣ ಕೊಡೋದು ತಪ್ಪಾಗ್ತದೆ. ಕ್ರೈಮ್ ಈಸ್ ಅ ಕ್ರೈಮ್. ನಾವು ಒಬ್ಬ ಪತ್ರಕರ್ತ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ನ್ಯಾಯಾಧೀಶರಾಗಲಿ ಅದನ್ನು ಒಂದು ಅಪರಾಧ ಅಂತ ಮಾತ್ರ ಪರಿಗಣಿಸಿ ಅದಕ್ಕೆ ಕಾನೂನು ಪ್ರಕಾರ ಎಷ್ಟು ಕಠಿಣ ಶಿಕ್ಷೆ ಕೊಡಬೇಕಾಗುತ್ತೋ ಅಷ್ಟನ್ನು ಕೊಡ್ತಾರೆ ಅಂತ ನಂಬಿಕೆ ನನಗಿದೆ. ಇಲ್ಲಿ ರಾಜಕೀಯದ ವಿಚಾರ ಬಂದಾಗ ಯಾಕೆ BJP ಅದನ್ನು ಲವ್ ಜಿಹಾದ್ ಅಂತು? ಲವ್ ಜಿಹಾದ್ ಹಿಂದೆ ಒಂದು ಡಿಬೇಟಲ್ಲಿ ಕೂಡ ನಾನು ಹೇಳಿದ್ದೆ, ಲವ್ ಜಿಹಾದ್ ಅನ್ನೋದೊಂದು ಕ್ರೈಮ್ ಅಂತ IPCನಲ್ಲೇ ಇಲ್ಲ. ಅದು ಮರ್ಡರ್, ಅದು ಅಷ್ಟೇ. ಅದು ಕೊಲೆಯನ್ನು ಖಂಡಿಸಬೇಕು. ಆ ಕೊಲೆಯನ್ನು ನಾವು ಕೊಲೆಗಾರರಿಗೆ ಶಿಕ್ಷೆ ಕೊಡಬೇಕು. ಅದನ್ನು ಸರ್ಕಾರ ಮಾಡಬೇಕು. ಹೆಚ್ಚು ಕಡಿಮೆ ಈ ಎರಡು ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ, ಆ ಕೊಲೆಗಾರ ಅರೆಸ್ಟ್ ಆಗಿದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆ. ಬಟ್ ಇದರ ಸುತ್ತಮುತ್ತಲಿನ ರಾಜಕೀಯ ಇದೆಯಲ್ಲ, ಈ ರಾಜಕೀಯ ಅವ್ರಿಗೆ ಒಂದು 4 ಓಟ್ ಬರ್ತಾವೋ ಇಲ್ಲೋ ಆ ಮಾತು ಬೇರೆ. ಆದರೆ ಇಡೀ ರಾಜಕೀಯ ಸಮಾಜವನ್ನು ಕಲುಷಿತಗೊಳಿಸ್ತದೆ. ಇಡೀ ರಾಜಕೀಯ ಇದೆ, ಸುತ್ತಮುತ್ತ ರಾಜಕೀಯ ಪೂರ್ತಿ ಕಲುಷಿತಗೊಳಿಸಿ ನಿಜವಾದ ಚುನಾವಣೆಯಲ್ಲಿ ಯಾವ ವಿಚಾರಗಳಿಗೆ ನಾವು ಓಟ್ ಹಾಕಬೇಕು ಅದನ್ನು ಹಿನ್ನೆಲೆಗೆ ಸರಿಸಿ ಈ ಒಂದು ಧಾರ್ಮಿಕ ವಿಚಾರವನ್ನು ಮುನ್ನೆಲೆ ತಂದುಬಿಡ್ತದೆ. ಎರಡನ್ನೂ ಖಂಡಿಸಬೇಕು ನಾವು. ಎರಡಕ್ಕೂ ಕೂಡ ಕಾನೂನು ಪ್ರಕ್ರಿಯೆ ನಡೀತಾ ಇದೆ. ಅಷ್ಟೇ ನಮ್ಮ ವಿಚಾರ ಅಷ್ಟೇ. ವಿ ಮಸ್ಟ್ ಸ್ಟಾಪ್ ಅಟ್ ದ್ಯಾಟ್. ವಿ ಕ್ಯಾನ್ ನಾಟ್ ಗಿವ್ ಅ ರಿಲಿಜಿಯಸ್ ಆ್ಯಂಗಲ್ ಟು ಎನಿ ಆಫ್ ದೀಸ್ ಮರ್ಡರ್ಸ್. ಇಲ್ಲೊಬ್ಬ ಹಿಂದೂ ಇದ್ದಾನೆ, ಅಲ್ಲೊಬ್ಬ ಮುಸ್ಲಿಂ ಇದ್ದಾನೆ, ಇದು ಹಿಂದೂ ಜಿಹಾದ್. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗುತ್ತಾ? ಅಲ್ಲಿ ಲವ್ ಜಿಹಾದ್ ಅಂದಾದ್ಮೇಲೆ ಅಲ್ಲ, ವಾಸ್ ಇಟ್ ರಿಸ್ಟ್ರಿಕ್ಟೆಡ್ ಟು ಓನ್ಲಿ ಹಿಂದೂ ಮುಸ್ಲಿಂ? ಸರ್, ಎಲೆಕ್ಷನ್ ಸೀಸನ್, ಕಾಂಗ್ರೆಸ್ ಏನ್ ಕಮ್ಮಿ ರಾಜಕೀಯ ಮಾಡ್ತಾ ನೇಹಾ ಪ್ರಕರಣದ? ಅಬ್ಸಲ್ಯೂಟ್ಲಿ ದೇ ಡಿಡ್ ಇಟ್. ನಾನು ಅದನ್ನೇ ಹೇಳ್ತಾ ಇರೋದು. ಕಾಂಗ್ರೆಸ್ ಮಾಡಿದ್ದು ತಪ್ಪೇನೆ, BJP ಮಾಡಿದ್ದು ತಪ್ಪೇನೆ. ಸುರಭಿ ಅಬ್ಸಲ್ಯೂಟ್ಲಿ ರಾಂಗ್. ಯಾಕಂದ್ರೆ ನೀವು ಕಾಂಗ್ರೆಸ್ಸಿನ ಒಂದು ಮುಸ್ಲಿಂ ಪರ ಅವ್ರಿಗೊಂದು ಕ್ಲೀನ್ ಚಿಟ್ ಕೊಟ್ಬಿಡೋದು ಅಥವಾ ಕೇಸನ್ನ ಸ್ವಲ್ಪ ದುರ್ಬಲಗೊಳಿಸುವ ಒಂದು ಪ್ರಯತ್ನಗಳನ್ನ ಗೃಹ ಮಂತ್ರಿಗಳೇ ಮಾಡೋದು, ಇವೆಲ್ಲ ತಪ್ಪೇನೆ. ಬಟ್ ಲಾ ಮಸ್ಟ್ ಟೇಕ್ ಇಟ್ಸ್ ಕೋರ್ಸ್. ನಿರಂಜನ್ ಸರ್, ನಿಮ್ಮನ್ನ ಒಂದು 2-3 ನಿಮಿಷ ಸಹನೆ ನಿಮ್ದು ನನ್ನ ಜೊತೆಯಲ್ಲಿ ಇರ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಈ ರಾಜಕೀಯ ಆರೋಪ ಪ್ರತ್ಯಾರೋಪದಲ್ಲಿ ತಮ್ಮನ್ನು ಇನ್ವಾಲ್ವ್ ಮಾಡೋದು ನನಗೆ ಇಷ್ಟ ಇಲ್ಲ. ಕ್ವಿಕ್ ರಿಯಾಕ್ಷನ್ BJP ಕಾಂಗ್ರೆಸ್ ನಿಂದ ಪಡೆದುಕೊಂಡು ನಿಮ್ಮನ್ನು ಮಾತನಾಡ್ತೀನಿ. ನಿಮ್ಮ ಸಹನೆ ನನ್ನ ಜೊತೆಯಲ್ಲಿ ಇರಲಿ. ಸುರಭಿ ಹಾಗೆ ಮಂಜುನಾಥ್ ಸರ್, ಕಾಮನ್ ಪ್ರಶ್ನೆ. ಮೊದಲು ಸುರಭಿ ಉತ್ತರ ಕೊಡ್ಲಿ, ಆಮೇಲೆ ನೀವು ಉತ್ತರ ಕೊಡಿ ಮಂಜುನಾಥ್ ಸರ್. ಸುರಭಿ, ಹಿಂದೂ ಮುಸ್ಲಿಂ ಅನ್ನೋ ಆಯಾಮ ನೇಹಾ ಪ್ರಕರಣದಲ್ಲಿ, ಎಲೆಕ್ಷನ್ ಸೀಸನ್ ಅನ್ನೋ ಆ ಒಂದು ಆಯಾಮ ಕೂಡ ನೇಹಾ ಪ್ರಕರಣದಲ್ಲಿ, ಈಗ ಎಲೆಕ್ಷನ್ನೂ ಇಲ್ಲ ಈ ಪ್ರಕರಣದಲ್ಲಿ, ಅಂಜಲಿ ಪ್ರಕರಣದಲ್ಲಿ ಹಿಂದೂ ಮುಸ್ಲಿಮೂ ಇಲ್ಲ. ಹಾಗಾಗೇನಾ ನಿಮ್ಮ ರಾಷ್ಟ್ರೀಯ ನಾಯಕರು ಅಂಜಲಿ ಮನೆಗೆ ಹೋಗ್ತಾ ಇಲ್ಲ? ಹಾಗಾಗೇನಾ ನಿಮ್ಮ ರಾಷ್ಟ್ರೀಯ ನಾಯಕರ ಮನಸ್ಸಿನಲ್ಲಿ ಅನುಕಂಪ ಆ ಹೆಣ್ಣು ಮಗಳು ಅಂಜಲಿ ಬಗ್ಗೆ ಉತ್ಪತ್ತಿ ಆಗ್ತಾ ಇಲ್ಲ, ಪ್ರದರ್ಶನ ಆಗ್ತಾ ಇಲ್ಲ? ಇದೇನ್ ಹೇಳ್ತಾ ಇದ್ದೀರಾ ನೀವು? ಒಂದು ರಾಜಕೀಯ ವಾಸ್ತವ ನಾನು ಹೇಳ್ತೀನಿ ಸ್ಮಿತಾ ಅವರೇ, ವಾಸ್ತವ ನಾನು ಹೇಳ್ತೀನಿ. ಯಾವುದೇ ಆದಂತಹ ಹಿಂದೂ ಮುಸ್ಲಿಂ ಆಂಗಲ್ ಇಲ್ಲದೆ ಇದ್ರೆ ನಾವು ಒಂದು ಇಶ್ಯೂ ತಗೊಳ್ಳಲ್ಲ ಅನ್ನೋದು ಇದು ಒಂದು ಕಠಿಣ ಆರೋಪ, ತಪ್ಪ ಆರೋಪ. ಈ ಒಂದು ಅಂಜಲಿ ವಿಷಯದಲ್ಲಿ ನಮ್ಮ ಹುಬ್ಬಳ್ಳಿಲಿರುವಂತಹ ಲೋಕಲ್ ಲೀಡರ್ಸ್ ಇರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ನೀವು ನೋಡಬಹುದು ರಾಜ್ಯದ ಒಂದು ಮಟ್ಟದ ಬಹಳಷ್ಟು ಲೀಡರು ಹೋಗಿ ಭೇಟಿ ಆಗೋದನ್ನ ನೀವು ನೋಡ್ತೀರಾ. ಬಟ್ ನಾನು ಫಸ್ಟ್ ಇದೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನಿರಂಜನ್ ಅವರು ಇವತ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಒಂದು ನಮ್ಮ ಮಾತಿನ ಸೂಕ್ಷ್ಮತೆ ಒಂದಿರ್ಲಿ. ಯಾಕೆಂದ್ರೆ ಇವರೊಬ್ರು ತಂದೆ ತನ್ನ ಮಗಳನ್ನ ಕಳ್ಕೊಂಡಿರೋದು. ಅವರು ಹೇಳಿರೋದು ಏನು ಅಂದ್ರೆ, ಅವರ ಮಗಳಿನ ವಿಚಾರದಲ್ಲಿ ತನಿಖೆ ಸರಿಗಾಯ್ತಾ, ಸ್ಪಂದಿಸಿದ್ರ ಪೊಲೀಸು, ಆ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಇವಾಗ ಒಬ್ರು ಪತ್ರಕರ್ತರು ನಮ್ಮ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಒಂದು ಲವ್ ಜಿಹಾದ್ ವಿಷಯವಾಗಿ ಒಂದು ಮಾತು ಹೇಳಿದ್ರು. ಕ್ರೈಮ್ ಹ್ಯಾಸ್ ನೋ ರಿಲಿಜನ್, ಟೆರರ್ ಹ್ಯಾಸ್ ನೋ ರಿಲಿಜನ್. ಇದನ್ನ ಹೇಳ್ಕೊಂಡು ಹೋಗೋದಕ್ಕೆ ಟಿವಿನಲ್ಲಿ ಒಂದು ಸ್ಲೋಗನ್ ಹೇಳೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಆದರೆ ಆ ಒಂದು ಏನು ಬಿಲೀಫ್ ಸಿಸ್ಟಮ್ ಇದೆಯಲ್ಲ, ಅದೇನಾದ್ರೂ ಇಂಪ್ಯಾಕ್ಟ್ ಆಗ್ತಿದ್ಯಾ? ಅದು ಸಮಾಜದಿಂದ ಬರ್ತಿರೋಂತಹ ಒಂದು ಇಶ್ಯೂ.
ಅದು ಕಾನೂನಲ್ಲಿ ಇಲ್ಲ ಅಂದ್ರೆ ಕಾನೂನು ಇಸ್ ನಾಟ್ ಜಸ್ಟ್ ದ ಫೈನಲ್. ಕಾನೂನಿನ ಬೆಟರ್ ಪಡಿಸೋದು ನಮ್ಮ ಒಂದು ನೆಸೆಸಿಟಿ. ಇವಾಗ ನೀವು ಸೈಬರ್ ಕ್ರೈಮ್ ತಗೊಳ್ಬಹುದು, ಎಷ್ಟೋ ನಾನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ನೋಡೋಣ. ನೆಕ್ಸ್ಟ್ ಸರ್ಕಾರ ಬಂದಾಗ ಡೆಫಿನೆಟ್ ಆಗಿ ನಿಮ್ಮ ಒಂದು ಅರ್ಜಿಯನ್ನು ನಾವು ವಿ ವಿಲ್ ಟೇಕ್ ಇಟ್ ಸೀರಿಯಸ್ಲಿ. ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಸ್ಮಿತಾ ಅವರೇ, ಇಲ್ಲಿ ಕಾನೂನಿನ ಸುವ್ಯವಸ್ಥೆ ಎಷ್ಟು ಹಡಿಗೆಟ್ಟೋಗಿದೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ, ಅಂಜಲಿ ಅವರ ಮನೆಯಲ್ಲಿ ಇರೋಂಥವ್ರು ಹೋಗಿ ಹೇಳಿದ್ದಾರೆ ನನ್ನ ಮಗಳಿಗೆ ಈ ತರ ಥ್ರೆಟ್ ಇದೆ, ಹರಾಸ್ಮೆಂಟ್ ಆಗ್ತಾ ಇದೆ ಅಂತ. ಇಂತಹ ಒಂದು ಸಿಚುವೇಶನ್ ನಲ್ಲಿ ಪೊಲೀಸು ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ನಾವು ಯಾವ ತರ ರಾಜ್ಯದಲ್ಲಿ ಬದುಕ್ತಾ ಇದೀವಿ? ಕಮ್ ಟು ದಟ್ ಸುರ್ಬಿ, ಅದನ್ನ ಇನ್ ಡೀಟೇಲ್ ಆಗಿ ಮಾತನಾಡೋ ಪ್ರಶ್ನೆ ಇದೆ. ನಾನು ಕೇಳ್ತಿರೋದು ನಿಮ್ಮ ಪಕ್ಷದ ಸ್ಪಂದನೆಯ ವಿಚಾರ, ಅದಕ್ಕೆ ಉತ್ತರ ಕೊಟ್ಬಿಡಿ. ಎಲ್ಲ ಮುಂದೆ ಮಾತಾಡೋಣ. ನಾವು ಪ್ರತಿಭಟನೆ ಮಾಡಿಲ್ವಾ? ಅಲ್ಲಿ ಸ್ಥಳೀಯರು ಹೋಗಿ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇಲ್ವಾ? ನನ್ನಂತವಳು ಹೋಗಿ ಮಾತಾಡ್ತಾ ಇಲ್ವಾ ಸೋಷಿಯಲ್ ಮೀಡಿಯಾನಲ್ಲಿ? ನಿಮಗೆ ಕಾಣಿಸ್ತಿಲ್ಲ ಅಂದ್ರೆ ನೀವು ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲರೂ ಒಂದು ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡ್ತೀರಾ. ನಮಗೆ ಕಾಣಿಸ್ತಿಲ್ಲ ಅಲ್ಲ, ನಮ್ಮ ಪ್ರತಿನಿಧಿಗಳು, ಐ ಪ್ರೌಡ್ಲಿ ಸೇ, ನಮ್ಮ ಇಬ್ಬರು ಪ್ರತಿನಿಧಿಗಳು, ಒಂದು ಸೀನಿಯರ್ ಆಂಕರ್ ಅಂಡ್ ಒಂದು ಜಿಲ್ಲಾ ರಿಪೋರ್ಟರು ಅಂಜಲಿ ಮನೆ ಬಾಗ್ಲಲ್ಲೇ ಇದ್ದಾರೆ. ಯಾರು ಬರ್ತಿದ್ದಾರೆ ಯಾರು ಬರ್ತಿಲ್ಲ ಅದೆಲ್ಲದರ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ ಅಂತ ಹೇಳ್ತಾ ಮುಂದುವರಿಸಿ. ಇದನ್ನ ನಿಮಗೆ ಬಿಡಿಸಿ ಹೇಳ್ತೀನಿ. ನಮ್ಮ ಪಕ್ಷದಿಂದ ಬಹಳಷ್ಟು ಬಾರಿ ನಾವು ಕೇಳ್ಕೊಂಡಿದೀವಿ, ಇದು ಬಹಳ ಮುಖ್ಯ ವಿಷಯ. ಒಂದು ರಾಜಕೀಯ ಪಕ್ಷ ಅಂತ ಅಲ್ಲ, ಸಾಮಾಜಿಕ ಇಶ್ಯೂಸ್ ನ ಮೇಲಿಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇದು ಒಂದು ಬಹಳ ಮುಖ್ಯ. ನಾನು ತಿರ್ಗಾ ಹೇಳ್ತೀನಿ, ಅಂಜಲಿ ಒಂದು ಹತ್ಯೆನಲ್ಲಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ಏನಿರೋದು ಅಂದ್ರೆ, ಹಾವೇರಿಯಲ್ಲಿ ನಡೆದಂತೆ ಒಂದು ಘಟನೆಯಲ್ಲಿ ನಡೆದಂತ ಸೇಮ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್. ಪೊಲೀಸ್ ಹತ್ರ ಹೋದಾಗ ಅವರು ಸ್ಪಂದಿಸಿಲ್ಲ. ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ. ಡಾಕ್ಟರ್ ಪರಮೇಶ್ವರ್ ಅವ್ರ ಕಾಲ್ ಮೇಲೆ, ಅವರ ಬಾಗಿಲ ಮೇಲೆ ಇರುವಂತಹ ಇದು ಒಂದು ಬಹಳ ದೊಡ್ಡ ಅಪರಾಧ. ಯಾಕೆ ಪೊಲೀಸ್ ಸ್ಪಂದಿಸಿಲ್ಲ? ಇಂತಹ ಹೋಮ್ ಮಿನಿಸ್ಟರ್ ರಿಸೈನ್ ಮಾಡಬೇಕು. ಅದು ನಮ್ಮ ಇದು ಇನ್ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್. ಬಟ್ ನಿಜ ಅಲ್ವಾ ಸರ್? ನಿಜ ಅಲ್ವಾ? ಪೊಲೀಸ್ ಇಲಾಖೆ ಮೇಲೆ ಬಹಳ ಗಂಭೀರವಾದ ಆರೋಪ ಯಾರು ಮಾಡಿದ್ದು? ಬಿಜೆಪಿ ಅವರಲ್ಲ, ಆ ಅಂಜಲಿ ಮನೆಯವರೇ. ಅಜ್ಜಿ, ವಯಸ್ಸಾಗಿರೋ ಅಜ್ಜಿ, ಪಾಪ ಮನೇಲಿರೋ ಹೆಣ್ಣು ಮಕ್ಕಳು ಅವ್ರು ಹೇಳ್ತಿದ್ದಾರೆ, ನಾವು ಹೋಗಿ ಹೇಳಿದ್ವಿ ಮೂಢನಂಬಿಕೆ ಅಂದ್ಬಿಟ್ರು ಅಂತ. ಇದಾ ಸರ್ ಪೊಲೀಸ್ ಇಲಾಖೆ? ಈ ಪೊಲೀಸ್ ಇಲಾಖೆ ನಡೆಸ್ತಾ ಇರೋದನ್ನ ಸರ್ಕಾರ ಮಾನಿಟರ್ ಮಾಡ್ಬೇಕಲ್ವಾ? ತಪ್ಪಾಗ್ತಾ ಇಲ್ವಾ ಸರ್ಕಾರದ ಕಡೆಯಿಂದ? ನೋಡಿ, ಬಸವರಾಜ ಯತ್ನಾಳ್ ಅವರು ಕೆಲವು ಅಂಶಗಳನ್ನ ಹೇಳಿದ್ರು, ಅದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ಏನು ಆ ವಿಚಾರ ಅಂತಂದರೆ, ಬಿ ಜೆ ಪಿಯವರು ನೇಹಾ ಕೊಲೆ ಕೇಸನ್ನು ರಾಜಕೀಕರಣ ಮಾಡಲಿಕ್ಕೆ ಹೊರಟಿದ್ದು ಜಗತ್ತಿಗೆ ಗೊತ್ತಿದೆ, ತಮಗೂ ಗೊತ್ತಿದೆ. ಇಲ್ಲ, ಮೋದಿ ಅವರು ರಿಯಾಕ್ಟ್ ಮಾಡಿದ್ರು, ಅಮಿತ್ ಶಾ ಅವ್ರವ್ರ ಮನೆಗೆ ಹೋದ್ರು, ಎಲ್ಲ ಮಾಡಿದ್ರು. ಇವತ್ತು ಏನು ಅಂಜಲಿ ಆಗಿದೆ ಅಲ್ಲಿಗೆ ಯಾರು ಹೋಗ್ತಿಲ್ಲ. ಸೆಕೆಂಡ್ ಕ್ವಶನ್, ಸಿದ್ದರಾಮಯ್ಯ ಅವರು ಹೋಗಿದ್ರು, ನಿಮ್ಮ ಸರ್ಕಾರದ ಮಿನಿಸ್ಟರ್ಗಳು ಹೋಗಿದ್ರು, ಅಂಜಲಿ ಮನೆಗೆ ಯಾರು ಹೋಗಿಲ್ಲ. ಅದನ್ನು ಪೊಲಿಟಿಕಲ್ ಪ್ರೆಷರೈಸೇಷನ್ ಕ್ರಿಯೇಷನ್ ಅದಲ್ಲ, ಅದೇ ಒಂದು ವಿಷಮ ಮನಸ್ಥಿತಿ ಅದು. ನಾನು ಇಲ್ಲೊಂದು ಅಂಶನ ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಯಾವುದೇ ಒಂದು ಪ್ರೀತಿ ಪ್ರೇಮದ ವಿಚಾರ ಆಗ್ಬೋದು, ಅದು ಭಗ್ನತೆಯ ವಿಚಾರ ಆಗ್ಬೋದು, ಅದು ಭಾವನೆಗಳಿಗೆ ಸಂಬಂಧಪಟ್ಟಂಥ ವಿಚಾರ. ಪ್ರತಿ ಮನೆಗೆ ಪೊಲೀಸ್ ಕಾವಲನ್ನು ಹಾಕ್ಲಿಕ್ಕಾಗಲ್ಲ ಪ್ರಜಾಪ್ರಭುತ್ವದಲ್ಲಿ. ಒಂದನೇದು. ಎರಡನೇದು, ಹೇಳಿದ್ದಾರೆ ಅಂತ ಇವ್ರು ಹೇಳ್ತಿದಾರಲ್ಲ, ಅದ್ರ ಬಗ್ಗೆ ಯಾವುದೇ ದಾಖಲೆಗಳನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರು ಕೊಟ್ಟಿಲ್ಲ. ಒಂದು ನಿಮಿಷ ಕೇಳಿ, ಹೇಳಿಲ್ಲ. ಅದು ಈಗ ಕ್ರಿಯೇಟ್ ಮಾಡಿರೋದು. ಅಲ್ಲ, ಒಂದು ನಿಮಿಷ ಕೇಳಿ. ಅದು ಪೊಲೀಸ್ಗೆ ಇನ್ಫಾರ್ಮೇ ಆಗಿಲ್ಲ. ಅವರು ಸತ್ತ ನಂತರದ ಇದರಲ್ಲಿ ಮಾಡಿರುವಂತ ಒಂದು ಆರೋಪ ಅದು. ಅದಕ್ಕೀಗ ತನಿಖೆ ಮೂಲಕ ಅದು ಹೊರ ಬರುತ್ತೆ. ತಮ್ಗೆ ಗೊತ್ತಿರ್ಲಿ ಅಲ್ವೋ, ಇದೊಂದು ರಾಜಕೀಕರಣಗೊಳಿಸೋ ಪ್ರಶ್ನೆ ಅಲ್ಲ. ಅಪರಾಧ ಯಾರು ಮಾಡಿದ್ರು ಅಲ್ಲ, ಕೇಳಿ, ಅಪರಾಧ ಒಂದ್ ನಿಮಿಷ ನನಗೆ ಪೂರ್ತಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು, ಅವ್ರಿಗೆ ಕೊಟ್ಟಂಗೆ. ಇಲ್ಲ, ನೀವು ಆಮೇಲೆ ಹೇಳಿ, ನೀವು ಆಮೇಲೆ ಹೇಳಿ. ಈಗ ಇರಿ, ಮೈಸೂರಲ್ಲಿ ಇದೇ ಬಿಜೆಪಿಯ ಹೋಮ್ ಮಿನಿಸ್ಟ್ರು ಅರಗ ಅವ್ರು ಅಲ್ಲಿ ಒಬ್ಬ ಹುಡುಗಿದು ಮರ್ಡರ್ ಆದಾಗ ಅವ್ರು ಕೇಳ್ದಂಗೆ ಯಾರು ಇಲ್ಲಿ ಕೇಳಿಲ್ಲ. ಅವ್ರೇನ್ ಕೇಳಿದ್ರು ಗೊತ್ತಾ? ಆ ಹುಡುಗಿ ಏನಕ್ಕೆ ಹೋಗಿದ್ಲು ಚಾಮುಂಡಿ ಬೆಟ್ಟ ಹತ್ರ ಅಂತ ಕೇಳಿದ್ರು. ಕನೆಕ್ಷನ್ ಅದೇ ಆಗಿದ್ದು, ಅದು ಅದೇ ತರದಾಗಿದ್ದು. ಒಬ್ಬ ಹುಡುಗ ಒಬ್ಬ ಮರ್ಡರ್ ಮಾಡದಂತ ವಿಚಾರ. ಅದೇ ಹುಬ್ಬಳ್ಳಿಲಿ ಚಂದ್ರಶೇಖರ್ ಅವರು ಇವರಿದ್ದಾರೆ, ಅವ್ರದ್ದು ಮರ್ಡರ್ ಆಯ್ತು. ಸೊ ಅಂತ ಸಂದರ್ಭದಲ್ಲಿ ಅಂದ್ರೆ ಮನೆಗೆ ಕಾವಲಿಡುದು, ಇದಕ್ಕೆ 108 ಕಾರಣ ಇದೆ. ಒಂದು ಸಮಾಜದ ಒಟ್ಟಾರೆ ಅತ್ರಾಸದಲ್ಲಿ ಏನಾಯ್ತು, ಉಲ್ಟಾ ನೇಣ ಹಾಕಿದ್ರೆ ಹೆಣ್ಮಕ್ಳನ್ನ. ಅದೇ ಬಿಜೆಪಿ ಗೌರ್ಮೆಂಟ್ ಕಡೆ ಇವ್ರು ಹೇಳ್ತಿರೋದು
ಕಾನೂನು ಸುವ್ಯವಸ್ಥೆಯ ವಿಚಾರ ಅಲ್ಲ, ಇದು ಒಂದು ಸಮಾಜದ ಒಟ್ಟಾರೆ ವ್ಯವಸ್ಥೆಯ ಅಲ್ಲಿರುವಂತ ನೈತಿಕ ವಿಚಾರದ ಅಂಶ ಇದು. ಆ ಅಂಶವನ್ನು ಪರಿಗಣಿಸಬೇಕು. ಆಯ್ತು ಸರ್, ಇದರಲ್ಲಿ 30 ಪರಮೇಶ್ವರ್ ಅವರು ಏನು seconds ತಪ್ಪು ಮಾಡಿಲ್ಲ. ಯಾಕೆ ಮಾಡಿ ರಾಜು ಗೌಡ್ರು ಪೊಲೀಸರು ಈಗ ಪ್ರಶ್ನೆ ಕೇಳ್ಬೇಕು?